ಮಾಡೋದಿಲ್ವೋ? ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆ ಮಳೆ ಆಗದೆ ಬರಗಾಲ ತುತ್ತಾಗ್ಯದ, ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ. ಎಲ್ಲಿವರೆಗೆ ನೀವು ಬಿಜಾಪುರ ಜಿಲ್ಲೆಯನ್ನ ಬರಗಾಲ ಅಂತ ಘೋಷಣೆ ಮಾಡುವುದಿಲ್ಲವೋ, ಎಲ್ಲಿವರೆಗೆ ರೈತರ ಸಾಲ ಮನ್ನಾ ಮಾಡುವುದಿಲ್ಲವೋ, ಅಲ್ಲಿವರೆಗೆ ನಿರಂತರ ಹೋರಾಟ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡುವ ಮೂಲಕ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ BY ವಿಜೇಂದ್ರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುಡಾಡಳಿತ, ಇವತ್ತು ಯಾವ ನಾಗೇಂದ್ರ ಅವರು ಕಳೆದ ಸಂಪುಟದಲ್ಲಿ ಕೂಡ ತಮ್ಮ ಅವಕಾಶವನ್ನ, ತಮ್ಮ ಸಿಕ್ಕಂತ ಮಂತ್ರಿಯ ಪದವಿಯನ್ನ ದುರುಪಯೋಗಪಡಿಸಿಕೊಂಡು ರಾಜ್ಯದ ಬಡ ಜನರ ಏನು ಟ್ಯಾಕ್ಸ್ ಅನ್ನ ಇವತ್ತು ದುರುಪಯೋಗ ಪಡ್ಕೊಂಡು ಇವತ್ತು ಚುನಾವಣೆಗೆ ಬಳಸ್ತಕ್ಕಂಥದ್ದು. ಇವತ್ತು ನನಗನ್ನಿಸ್ತದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಾಜೀನಾಮೆ ಮಾಡಿಕೊಟ್ಟಂತ ನಾಗೇಂದ್ರನ್ನ ಇವತ್ತು ನೀವು DK ಶಿವಕುಮಾರ್ ಸರ್ಕಾರ ಅವ್ರನ್ನ ವಾಪಸ್ ತಗೋತಂದ್ರೆ ಇವತ್ತು ಡೈರೆಕ್ಟ್ ಆಗಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಇವತ್ತು DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾಗೇಂದ್ರ ಅವರು ಇವತ್ತು ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ್ರು ಅಂತಕ್ಕಂಥ ಆರೋಪ ಇವತ್ತು ಮುಖ್ಯಮಂತ್ರಿ ಕೂಡ ನಾವು ಆರೋಪ ಮಾಡಕ್ ಕೊಡ್ತಾ ಇದ್ದೀವಿ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಈಗ ನಮ್ಮ ಮಾಜಿ ಶಾಸಕರಾದಂತ ಮಂತ್ರಿಗಾದಂತ ಅಪ್ಪವನ್ನ ಹೇಳಿದಂಗ ಇವತ್ತು ಸರ್ಕಾರ ವಜಾ ಮಾಡಬೇಕಂತಕ್ಕಂಥ ಏನು ಆರೋಪ ಅದ, ಇವತ್ತು ನಿಜವಾಗಿ ಕೂಡ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನೀವೇ ರಾಜೀನಾಮೆ ಕೊಡಬೇಕಾಗತ್ತೆ ಅಂತಕ್ಕಂಥ ಒತ್ತಡವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಎಲ್ಲಿವರೆಗೆ ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಳ್ಳುವುದಿಲ್ಲೋ ಅವಾಗ ನಿಮ್ಮ ರಾಜೀನಾಮೆ ಕೂಡ ನಮಗೆ ಕೊಡಿಸಬೇಕಂತಕ್ಕಂಥ ಅನಿವಾರ್ಯ ಬರ್ತೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತೇನೆ. ಇವತ್ತು ಆ ನಿಗಮದ ಹಣವನ್ನು ಲೂಟಿ ಮಾಡಿದಂತ ನಾಗೇಂದ್ರ ಅವರ ಹಣವನ್ನು ಲೂಟಿ ಮಾಡಿರಂದ್ರ ನಿಮ್ಮ ಉದ್ದೇಶ ಏನದ ಅಂದ್ರೆ ಏನು ಮಂತ್ರಿಮಂಡಲ ರಚನೆ ಮಾಡಿರಿ, ಎಲ್ಲ ಮಂತ್ರಿಗಳು ಲೂಟಿ ಮಾಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಡುವುದಕ್ಕೋಸ್ಕರ ನೀವು ಲೂಟಿ ಮಾಡಿ ನನಗಷ್ಟು ನಿಂಬಾಚಕತ್ತೆ ಅಂತಕ್ಕಂಥ ಏನು ಉದ್ದೇಶ ಐತೆ ಅಂತಕ್ಕಂಥ ಮಾತನ್ನ ಇವತ್ತು ಮುಖ್ಯಮಂತ್ರಿಯವ್ರಿಗೆ ಹೇಳ್ಬೇಕಾಕೈತಿ. ಮುಖ್ಯಮಂತ್ರಿಯವರು ಇವತ್ತು ಅವ್ರ ಮಾತು ಹೆಂಗ್ ಮಾತಾಡ್ತಾರಂದ್ರ ನನಗನ್ಸಕತೈತಿ ಇವತ್ತಿವ್ರೇನ ಮುಖ್ಯಮಂತ್ರಿನು ಏನು ಮುಖ್ಯಮಂತ್ರಿ ಚಂದ್ರು ಇದ್ರಲ್ಲ, ಅವರ ಚಂದ್ರು ಅವರು ಮುಖ್ಯಮಂತ್ರಿ ಇರಲಿಲ್ಲ, ಅದೆಲ್ಲರೂ ಅವ್ರ ಮುಖ್ಯಮಂತ್ರಿ ಹಚ್ಚಿದ್ರು. ನನಗನ್ಸಕತೈತಿ ಈ DK ಶಿವಕುಮಾರ್ ಮುಖ್ಯಮಂತ್ರಿ ಅನ್ಸಾಕತ್ತಿಲ್ಲ. ಯಾಕಂದ್ರ ಇವರ ಪ್ರತಿಯೊಂದು ಹೇಳಿಕೆಗಳು ಹೆಂಗದಾವಂದ್ರ ಒಂದು ನಾಟಕ ಕಂಪನಿ ಒಳಗೆ ನಾಟಕ ನೋಡ್ತಿರ್ತೀವಿ ನಾವು, ಹಂಗ ನೀವು ನಾಟಕದಾಗ ಮುಖ್ಯಮಂತ್ರಿ ಪಾತ್ರ ಮಾಡಿದಂಗ ಮಾತ್ರ ಬರ್ತಾವ ಮಾತುಗಳೇ ನಾಟಕದ ಮಾತುಗಳು. ಕೃತಿಯಲ್ಲಿ ತಮ್ಮ ಕೆಲಸ ಹೆಂಗದಾವಂದ್ರ ರಾಜ್ಯದ ಜನರ ಕುತ್ತಿಗೆ ಮೇಲೆ ಕಾಲಿಟ್ಟು ಸರ್ಕಾರ ನಡೆಸ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ನಡೆಸ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಬೇಕಾಗೈತಿ. ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬರಗಾಲ ಬಿದ್ದೈತಿ, ಬೆಳೆ ಬೆಳೀತಾ ಇಲ್ಲ. ತಾವೆಲ್ಲ ನೋಡಿದ್ರಿ, ತಮ್ಮ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ MB ಪಾಟೀಲ್ ಸಾಹೇಬರು ಕೂಡ ಬಿಜಾಪುರ ಜಿಲ್ಲೆಲ್ಲ ತಿರುಗಾಡಿ ರೈತರಿಗೆ ಭೇಟಿ ಮಾಡಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಾಗೈತಿ ಇವತ್ತ ಬಿಜಾಪುರ ಜಿಲ್ಲೆ ಬರಗಾಲದ ತೆಗಿಲ್ಲ, ರೈತರ ಕಷ್ಟದಾಗ ಐತೆ ತಿಂಗೆಲ್ಲ ಗೊತ್ತಾಗಿದೆ. ಸಾಕಷ್ಟು ತಮ್ಮ ಮಾಧ್ಯಮದಾಗ ಹೇಳಿದ, ಹೌದು ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ, ರೈತರ ಹಾನಿ MB ಪಾಟೀಲ್ ಹೇಳಿದಾರ. ಅಂದ್ರೆ ಯಾವಾಗ ನೀವು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ ಅಂತ MB ಪಾಟೀಲ್ ಹೇಳ್ತೀನಿ ನಾನು, MB ಪಾಟೀಲ್ ರೇ ನೀವು ಇವತ್ತು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ MB ಪಾಟೀಲ್ ನೀವು ಬಿಜಾಪುರ ಜಿಲ್ಲೆಯನ್ನು ಘೋಷಣೆ ಮಾಡದೆ ಹೋದ್ರ ಇದರ ಆರೋಪವನ್ನ ನಾವು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ನಾವು ರಾಜ್ಯ ಕೊಡೋದಿಲ್ಲ. ಆರೋಪವನ್ನ ನಿಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಕಾಂಗ್ರೆಸ್ನ ಏನು ಮತಕ್ಷೇತ್ರದ ಕೆಲವು ಮತಕ್ಷೇತ್ರ ಮಂತ್ರಿ MLA ಆಗಿರಿ, ಇದರ ಜವಾಬ್ದಾರಿಯನ್ನು ಹೊರಬೇಕು. ನೀವು ಬಿಜಾಪುರ ಜಿಲ್ಲೆಗೆ ನಿಜವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಜನರ ಬಗ್ಗೆ ನಿಮಗೆ ಕಳಕಳಿ ಇತ್ತಂದ್ರ ಏನು ಬಿಜಾಪುರ ಜಿಲ್ಲೆ ಏನು ಕಾಂಗ್ರೆಸ್ನ ಶಾಸಕರಾಗಿರಿ, ಏನು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರಿ, ನೀವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದ್ರ ನೀವು ಬಿಜಾಪುರ ಜನರ ಮತದಿಂದ ಆರಿಸಿ ಬಂದಿದ್ದೀರಿ. ಬಿಜಾಪುರ ಜನರ ಕಳಕಳಿ ಇತ್ತಂದ್ರ ನೀವು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಮಂತ್ರಿ ಸಿಗಲಾರ್ದ ರಾಜೀನಾಮೆ ಕೊಡ್ತಿದ್ರಲ್ಲ, ನಿಮಗೆ ವೈಯಕ್ತಿಕವಾಗಿ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ, ನೀವು ವೈಯಕ್ತಿಕವಾಗಿ ನಿಮ್ಮ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ ಅಂದ್ರೆ ಇವತ್ತು ರೈತರ ಬದುಕು ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ಜನರ ರೈತರ ಕಣ್ಣಿಗೆ ಕಾಣೋದಿಲ್ಲ.
ಇವತ್ತು ಇನ್ಶೂರೆನ್ಸ್ ಕೂಡ ಕಂಪನಿಗಳು ಕೂಡ ಇವತ್ತು ನಿಮ್ಮ ರಾಜ್ಯ ಸರ್ಕಾರ ಆಡಳಿತ ತೆಗೆದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ರೈತರು ಸರಿಯಾಗಿ ಬರ್ತಾ ಇಲ್ಲ. ಕಳೆದ ಸಲ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರ ಈಗ ಇನ್ಶೂರೆನ್ಸ್ ಕಟ್ಟಿದ್ರು, ಆ ಇನ್ಶೂರೆನ್ಸ್ ಕ್ಲೇಮ್ ಕೂಡ ಮುಗಿದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ಕೂಡ ತಯಾರಿದ್ರು ಕೂಡ ಇವತ್ತು ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆ ದ್ರಾಕ್ಷಿ ಬೆಳೆಗಾರ ಇನ್ಶೂರೆನ್ಸ್ ಕಂಪನಿ ದುಡ್ಡ ಕೂಡ ಆಗ್ತಾ ಇರಲಿಲ್ಲ. ಕಾರಣ ಇಷ್ಟ, ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅದ, ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅದ. ಇದೇನಾರ ದ್ರಾಕ್ಷಿ ಇನ್ಶೂರೆನ್ಸ್ ಬಂದದಲ್ಲ ಸರಿಯಾಗಿ ರೈತರಿಗೆ ಕೊಟ್ಟು ಬಿಟ್ಟು ಅಂದ್ರೆ ನಮ್ಮ ಹೆಸರು ಡೌನ್ ಆಕೈತೆ ತಿಳಿಸಿಂದ ನಿಮ್ ಕೈಯಾಗ ಆಡಳಿತ ಕೊಟ್ಟು ಅಧಿಕಾರ ಕೊಟ್ಟು ಕೆಲಸ ಹಚ್ಚಿದ್ರ ಆ ನಿಮ್ಮೊಂದು ಸ್ವಾರ್ಥಕ್ಕಾಗಿ ಬಿಜಾಪುರ ಜಿಲ್ಲೆಯ ಆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಕಂಪನಿ ಹಣ ಕೊಡ್ಲಿಕ್ಕೆ ಕೂಡ ನೀವು 4 ತಿಂಗಳು ಲೇಟ್ ಮಾಡಿದ್ರಿ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಕೃಷಿ ಇಲಾಖೆಯಲ್ಲಿ ತಮಗೆ ಗೊತ್ತದ, ಇವತ್ತು ಸರ್ಕಾರ ಬಂದು 3 ವರ್ಷ ಆಯ್ತು. ಕೃಷಿ ಬಿಜಾಪುರ ಜಿಲ್ಲೆ ಬರಗಾಲ ಪರಿಸ್ಥಿತಿ ಇರ್ತದಂತಕ್ಕ ಗೊತ್ತಿದ್ರು ಕೂಡ ಇವತ್ತು ಹನಿ ನೀರಾವರಿ ಇರ್ಬೋದು, ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನ ಕಳೆದ ನಾವು 30-40 ವರ್ಷ ಧಾರಾಕಾರ ಸಿಗ್ತದ ರೈತರಿಗೆ. ಆದ್ರೆ ಇವತ್ತು ಯಾರು ಒಬ್ಬರು ಸ್ಪ್ರಿಂಕ್ಲರ್ ಸಿಗಂಗಿಲ್ಲ, ಒಂದು ಡ್ರಿಪ್ ಮಾಡ್ಕೊಳಕಾಗ ಒಂದು ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ ಸಿಗ್ತಾ ಇಲ್ಲ. ಇವತ್ತು ರೈತರ ಪರಿಸ್ಥಿತಿಯನ್ನ ರೋಡಿಗೆ ತಂದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನೀವೆಲ್ಲಾ ರೈತರ ಮಕ್ಕಳು ಹೋಗೋತೀರಿ. ಇವತ್ತು ನೀವು ನಾ ಎಚ್ಚರ ಮಾಡ್ತೀವಿ. ನಮ್ಮ ಹೋರಾಟ ಎಲ್ಲಿವರೆಗೆ ನಮಗೆ ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ರೈತ ದೇಶ ರಾಜ್ಯ ಇದು ನಮ್ಗೆ ಗೊತ್ತದ. ಬಿಜಾಪುರ ಜಿಲ್ಲೆ ರಾಜ್ಯದಲ್ಲಿನ ಇವತ್ತು ಕೃಷಿ ಪ್ರೊಡಕ್ಷನ್ದಲ್ಲಿ ಬಿಜಾಪುರ ಜಿಲ್ಲೆ 2ನೇ ಸ್ಥಾನದಾಗದ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಗುಡ್ಡುಗಾಡಿನ ಪ್ರದೇಶ ಅಲ್ಲ, ಇಲ್ಲಿ ಬಂಜಾರ ಭೂಮಿ ಇಲ್ಲ. ಇಲ್ಲಿ ಏನ್ರ ಇದ್ದಂದ್ರೆ ಫಲವತ್ತಾದ ಭೂಮಿ ಜಿಲ್ಲೆ ಒಳಗೆ. ಆದ್ರಿಂದ ಬಿಜಾಪುರಕ್ಕೆ ಕೃಷಿ ಹೆಚ್ಚು ಒತ್ತಡ ಕೊಡ್ತಕ್ಕಂತ ಜವಾಬ್ದಾರಿ ಹೊಡಬೇಕು. ಇವತ್ತು ನೀರಾವರಿ ಯೋಜನೆ ಕೂಡ ಇವತ್ತು ವಿಫಲಾಗಿದೆ. ಕಳೆದ 3 ವರ್ಷ ಆಯ್ತು ಒಳಗಡೆ ಸಂತರಿಸಬೇಕಾಗಿ ನಿಮಗೆ. ಇವತ್ತು ಆಲಮಟ್ಟಿ ಆಣೆಕಟ್ಟು 3ನೇ ಹಂತ ಮುಗಿತಂದ್ರೆ ಇವತ್ತು ಸುಮಾರು 3,50,000 ಹೆಕ್ಟರ್ ನೀರಾವರಿ ಆಗ್ತದೆ. ಅಂದ್ರೆ 8 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಇಲ್ಲಿವರೆಗೆ ಬಿಜಾಪುರ ನೀರಾವರಿ ಆಗೇ ಇಲ್ಲ. ಯಾರು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀರಾವರಿ ಮಾಡಿ ನಾವು ಉಸ್ತುವಾರಿ ನೀರಾವರಿ ಮಾಡಿ ತಿಳ್ಕೊತೀರಿ. ಆದ್ರೆ ಬಿಜಾಪುರ ಜಿಲ್ಲೆ ನೀರಾವರಿ ಆಗೇ ಇಲ್ಲ. ಇದು ಕಳೆದ 60 ವರ್ಷ ಲೆಕ್ಕ ತೆಗೆದ್ರೆ ಬಹಳ 80,000 ಎಕರೆ ಹೆಕ್ಟರ್ ನೀರಾವರಿ ಐತಿ ಇವತ್ತಿಗೆ. ಆದ್ರೆ ಆಲಮಟ್ಟಿ ಆಣೆಕಟ್ಟಿನ ಒಂದು ಕಾರ್ಯಕ್ರಮ 3ನೇ ಹಂತ ಮುಗೀತಂದ್ರ ಕೃಷ್ಣಾಂಬಿತ ಅಂತ 3ನೇ ಹಂತ ಮುಗೀತಂದ್ರ 3,57,000 ಅಂದ್ರೆ 8 ಲಕ್ಷ ಎಕರೆ ನೀರಾವರಿ ಆಗ್ತೈತಿ. ಇದು ಮೊದಲನೇ ಬಿಟ್ಟು ಇದಕ್ಕೆ ನೀವು ಹೆಚ್ಚು ಒತ್ತ ಕೊಡಬೇಕು. ಇವು ಸಾಕಷ್ಟು ರೈತರ ಜಮೀನು ಮುಳುಗಡೆ ಆಗ್ಯಾವ, ಹಣ ಕೊಡ್ತಾ ಇಲ್ಲ. ಇವತ್ತು ಅಲ್ಲಿ ಬಿಡದಿಗೆ ಅಲ್ಲಿ 3 ಕೋಟಿ ಕೊಡ್ತೀವಿ ಜಮೀನು ಕೊಟ್ಟಿರೋ ಅಂತ ಸರ್ಕಾರ ಇವತ್ತು ಬಿಜಾಪುರ ಜಿಲ್ಲೆ ಜಮೀನು ಏನಾಗಿದೆ. ಇವತ್ತು ರಾಜ್ಯದಲ್ಲಿ ನಾವು 1 ನಂಬರ್ ಇರ್ತಕ್ಕಂಥ ಜಿಲ್ಲೆ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನದಲ್ಲಿ ಇಂಥ ಫಲವತ್ತಾದ ಭೂಮಿಗೆ 30 ಲಕ್ಷ ಕೊಡ್ತೀವಿ, 25 ಕೊಡ್ತೀವಿ ಅಂತಕ್ಕಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಬಿಡದಿ ಯಾಕೆ ನೀವು 83 ಕೋಟಿ ಕೊಡ್ತೀರಿ. ಈ ರೈತ ಪಾಪ ಮಾಡ್ಯಾಗ ನಿಮ್ಗ ಇದನ್ನ ಯಾರು ಕೇಳಬೇಕು. ನಮ್ಮ ಅಧಿಕಾರದ ಕಲಿತ ಕಾಂಗ್ರೆಸ್ ಶಾಸಕರು ಇವತ್ತು ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿಗಳು ಇದನ್ನು ಕೇಳಿ ಈ ನಮ್ಮ ಏನಿಂದ ಅದು ವಿಶೇಷವಾಗಿ ಉಸ್ತುವಾರಿ ಮಂತ್ರಿ ಇರ್ತಕ್ಕಂಥ ಬಹಳಷ್ಟು ಏರಿಯಾ ಮುಳುಗಡೆ ಇರೋದ್ರಿಂದ ನಾವು ಅವ್ರಿಗೆ ಮನವಿ ಮಾಡ್ತೀನಿ. ನೀವು ಬೇಗನೆ ಅದು 30 ಲಕ್ಷ 20 ಲಕ್ಷ ಬಿಡ್ರಿ. ಯಾಕಂದ್ರೆ ಜಮೀನು ಕಿಮ್ಮತ್ ಬಹಳ ಆಕೈತೆ. ರೈತರ ತೋರ್ಕೈತಾರೆ 50 ಲಕ್ಷ 60 ಲಕ್ಷಕ್ಕೆ ನಡೆದಾವ್. ಇದನ್ನು 1 ಕೋಟಿವರೆಗೆ ಬಿಜಾಪುರ ಜಿಲ್ಲೆ ರೈತರಿಗೆ ಕೊಡಿಸುವ ಮೂಲಕ ಇವತ್ತು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಮಂತ್ರಿ